ಕಾದರ್. ಇವತ್ತು ನಾನೊಂದು ಅನ್ಬಾಕ್ಸಿಂಗ್ ವಿಡಿಯೋ ಜೊತೆ ಬಂದಿದ್ದೇನೆ. ಇವತ್ತು ನಾನು ಪರ್ಪಲಿಂದ ಕೆಲವೊಂದು ಸ್ಕಿನ್ ಕೇರ್ ಆ್ಯಂಡ್ ಮೇಕಪ್ ಪ್ರಾಡಕ್ಟ್ಸನ್ನು ತರಿಸಿದ್ದೆ. ಸೊ ಏನೆಲ್ಲ ತರಿಸಿದ್ದೆ, ಏನೇನು ಬಡ್ಜೆಟು, ಅದನ್ನೆಲ್ಲ ಡೀಟೇಲ್ಡಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಕೂಡ ಮಾಡಿ. ಸೊ ಇದು ನಾನು ಪರ್ಪಲಿಂದ ತರಿಸಿರೋ ಪ್ರಾಡಕ್ಟ್ಸು. ಇದನ್ನು ನಾನು ಇನ್ನೂ ಅನ್ಬಾಕ್ಸ್ ಮಾಡಿಲ್ಲ. ಆಲ್ಮೋಸ್ಟ್ 1 ವೀಕ್ ಆಯಿತು ಅನ್ಸುತ್ತೆ ಇದು ಬಂದು. ಇನ್ನೂ ಅನ್ಬಾಕ್ಸ್ ಮಾಡಿಲ್ಲ, ಸ್ವಲ್ಪ ಬಿಸಿ ಇದೆ ಅಂತ ಅನ್ಬಾಕ್ಸ್ ಮಾಡಲಿಲ್ಲ. ಸೊ ಹೆಂಗೋ ಅನ್ಬಾಕ್ಸ್ ಮಾಡಿಲ್ಲ, ಸೊ ಜೊತೆಗೆ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ನಾನಿವತ್ತು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡೋಣ ಇದರಲ್ಲಿ ಏನೇನಿದೆ ಅಂತ. ಐ ಥಿಂಕ್ ಕೆಲವೊಂದು ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಮತ್ತು ಕೆಲವೊಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳನ್ನ ನಾನು ಆರ್ಡ್ರ್ ಮಾಡಿದ್ದೀನಿ. ನಾನು ಜಾಸ್ತಿ ಆರ್ಡ್ರ್ ಮಾಡೋದು ಸ್ಕಿನ್ ಕೇರ್ ಪ್ರಾಡಕ್ಟ್ಸು. ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ನಾನು ತುಂಬ ಕಡಿಮೆ ಆರ್ಡ್ರ್ ಮಾಡೋದು. ಸೊ ನೋಡೋಣ ಒಳಗೇನಿದೆ, ಹೆಂಗಿದೆ ಅಂತ ಡೀಟೇಲ್ಡಾಗಿ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇನ್ನೊಂದೇನಪ್ಪ ಅಂದರೆ, ನಾನು ಯಾವಾಗ ಆರ್ಡ್ರ್ ಮಾಡಿದ್ರು, ಏನೇ ಆರ್ಡ್ರ್ ಮಾಡಿದ್ರು ನನ್ನ ಬಡ್ಜೆಟನ್ನು ನಾನು 1000 ಅರೌಂಡೇ ಇಟ್ಟಿರ್ತೀನಿ. 1000 ಒಳಗೇನೆ ಇಟ್ಟಿರ್ತೀನಿ ನಾನು. ಇಲ್ಲಾಂದರೆ 1050, 1100 ಆ ರೀತಿ ನಾನು ನನ್ನ ಪ್ರಾಡಕ್ಟ್ಸ್ಗಳನ್ನ ಆರ್ಡ್ರ್ ಮಾಡ್ತೀನಿ. ನಿಮಗೆಲ್ಲ ಗೊತ್ತಿದೆ ನಾನು ಸ್ಟೂಡೆಂಟು. ಸೊ ನನಗೆಲ್ಲ ಜಾಸ್ತಿ ಎಲ್ಲ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ನಾನು ಪರ್ಚೇಸ್ ಮಾಡಿ ನಾನು ತರಿಸೋದು. ಸೊ ಹಾಗೇನೆ ನಾನು ಇದನ್ನು ಕೂಡ ತರಿಸಿದ್ದೀನಿ. ಐ ಥಿಂಕ್ ಇದನ್ನು ಕೂಡ ಸಮ್ 850 ಆ ರೇಂಜಲ್ಲಿ ನಾನು ತರಿಸಿರೋದು. ಸೊ ನೋಡೋಣ ಒಳಗೇನೇನಿದೆ ಅಂತ. ಲೆಟ್ಸ್ ಅನ್ಬಾಕ್ಸ್ ದಿಸ್. ಸೊ ಗೈಸ್, ನಂಗೊಂದು ಕತ್ರಿ ಸಿಕ್ತು. ನನ್ನ ಹತ್ರ ಕಟರ್ ಇರಲಿಲ್ಲ, ಹಾಗಾಗಿ ಇದರಲ್ಲೇ ನಾವು ಅನ್ಬಾಕ್ಸ್ ಮಾಡೋಣ. ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಅಂತ ಹೇಳಿದ್ರೆ, ಒಂದೊಂದು ಡಿಫ್ರೆಂಟ್ ಆ್ಯಪಿಂದ ನಾನು ಪ್ರಾಡಕ್ಟ್ಸನ್ನು ಆರ್ಡ್ರ್ ಮಾಡ್ತಾ ಇದ್ದೀನಿ. ಸೊ ದಟ್ ನಿಮಗೂ ಒಂದು ಐಡಿಯಾ ಬರುತ್ತಲ್ಲ, ಅಂದರೆ ಪ್ರಾಡಕ್ಟ್ಸ್ಗಳಿಗೆ ಯಾವ ಥರ ರೇಂಜ್ ಇರುತ್ತೆ, ಒಂದೊಂದು ಆ್ಯಪಲ್ಲಿ ಯಾವ ಥರ ಇರುತ್ತೆ ಅಂತೆಲ್ಲ ನಿಮಗೆ ಗೊತ್ತಾಗುತ್ತಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ವಿಡಿಯೋಗೋಸ್ಕರ ನಾನು ಇದನ್ನೆಲ್ಲ ಆರ್ಡ್ರ್ ಮಾಡ್ತಾ ಇರೋದು ಕೂಡ. ನನಗೂ ಬೇಕಿರುತ್ತೆ, ಬಟ್ ತುಂಬ ನಾನು ವಿಡಿಯೋ ಮಾಡೋಕ್ಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನೆಲ್ಲ ಆರ್ಡ್ರ್ ಮಾಡ್ತಾ ಇರೋದು. ಸೊ ಇದನ್ನು ಮಾಡಿದೆ, ನಾನು ಓಪನ್ ಮಾಡಿದೆ. ಇದರೊಳಗೆಲ್ಲ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಐ ಥಿಂಕ್ ನಾನು 1 ವೀಕಿಂದ ಇದನ್ನು ಅನ್ಬಾಕ್ಸ್ ಮಾಡೋಕ್ಕೆ ಕಾಯ್ತಾ ಇದ್ದೀನಲ್ಲ. ನನಗೂ ಕೂಡ ಹೆಂಗಿದೆ ಪ್ರಾಡಕ್ಟ್ಸು, ಏನಾದ್ರು ಪ್ರಾಡಕ್ಟ್ಸು ನಾನು ಆರ್ಡ್ರ್ ಮಾಡಿರೋದು ಬಂದಿಲ್ವಾ, ಅಲ್ಲ ಡ್ಯಾಮೇಜ್ ಪ್ರಾಡಕ್ಟ್ಸ್ ಇದೆ, ಅದನ್ನೆಲ್ಲ ನೋಡಬೇಕು ಅಂತ ಇತ್ತು. ಸೊ ಫೈನಲಿ ಓಪನ್ ಮಾಡಿದೆ. ಸೊ 1 by 1 ಏನೇನಿದೆ ಅಂತ ನೋಡೋಣ. ಫಸ್ಟ್ ಪ್ರಾಡಕ್ಟ್ ನಾನು ಆರ್ಡರ್ ಮಾಡಿರೋದು ಇದು ಮಿನಿಮಲಿಸ್ಟ್ ಅವ್ರದ್ದು. ಆ್ಯಂಡ್ ಇದು ಬಂದು 10% ನೈಸಿನಮೈಡ್ ಫೇಸ್ ಸಿರಮ್ ಆ್ಯಂಡ್ 10 ml ಇದೆ ಇದರಲ್ಲಿ ಕ್ವಾಂಟಿಟಿ. ಆ್ಯಂಡ್ ಇದು ಎಲ್ಲ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ. ನನ್ನ ಹತ್ರ ಮೊದಲು ಇತ್ತು, ಬಟ್ ಈ ಬ್ರ್ಯಾಂಡಲ್ಲ, ನಾನು ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೆ ಫೇಸ್ ಸಿರಮು. ಬಟ್ ನಂಗೆ ಅದು ಯಾಕೋ ನನಗೆ ಸೂಟ್ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇತ್ತು. ಹಾಗಾಗಿ ನಾನು ಈ ಸತಿ ಇದನ್ನು ತರಿಸಿದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆಲ್ಲ ರಿವ್ಯೂ ಕೊಡ್ತೀನಿ. ಈ ಪ್ರಾಡಕ್ಟ್ ನನಗೆ 225 ರುಪೀಸ್ಗೆ ಸಿಕ್ತು. ಇದು ನನ್ನ ಫಸ್ಟ್ ಬೈ ಫ್ರಮ್ ಪರ್ಪಲ್. ಹಾಗಾಗಿ ನನಗೆ ಕೆಲವೊಂದು ಡಿಸ್ಕೌಂಟ್ಸ್ ಎಲ್ಲ ಸಿಕ್ತು. ಸೊ ನನಗೆ ಈ ಪ್ರಾಡಕ್ಟ್ 225 ರುಪೀಸ್ಗೆ ಸಿಕ್ತು. ಈ ಪ್ರಾಡಕ್ಟ್ ಅಗೇನ್ ಮಿನಿಮಲಿಸ್ಟ್ ಅವ್ರದ್ದು. ಆ್ಯಂಡ್ ಇದು ಬಂದು ಕ್ಲೆನ್ಸರ್. ಆ್ಯಕ್ಚುಲಿ ಸ್ಯಾಲಿಸಿಲಿಕ್ ಆಸಿಡ್ ಪ್ಲಸ್ ಹೆಲೆಚೆ 2% ಕ್ಲೆನ್ಸರ್. ಇದು ಬಂದು ಆಯಿಲಿ ಸ್ಕಿನ್ ಮತ್ತು ಆಕ್ನೆ ಪ್ರೋನ್ ಸ್ಕಿನ್ ಅವ್ರಿಗೆ ಇದು ಸೂಟ್ ಆಗುತ್ತೆ. ಆ್ಯಂಡ್ 100 ml ಇದೆ ಇದರಲ್ಲಿ ಕ್ವಾಂಟಿಟಿ. ಈ ಪ್ರಾಡಕ್ಟಿಗೆ ನಾನು 270 ರುಪೀಸ್ ಕೊಟ್ಟು ಪರ್ಚೇಸ್ ಮಾಡಿದ್ದು. ಮಿನಿಮಲಿಸ್ಟ್ ಅವ್ರದ್ದು ಇವೆರಡು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗ ನಂಗೊಂದು ಪ್ರಾಡಕ್ಟ್ ಫ್ರೀಯಾಗಿ ಕೊಟ್ಟರು. ಅದು ಬಂದು ಆ್ಯಕ್ಚುಲಿ ಮಿನಿಮಲಿಸ್ಟ್ ಅವ್ರದ್ದೇನೆ ಅಗೇನ್. ಇದು ಆ್ಯಕ್ಚುಲಿ ಲೈಟ್ ಫ್ಲೂಯಿಡ್ SPF 50 ಸನ್ಸ್ಕ್ರೀನ್. ಇದು ಬಂದು ಕ್ವಾಂಟಿಟಿ 50 ml ಇದೆ. ನಾನು ಅವೆರಡನ್ನು ಕಾರ್ಟ್ಗೆ ಹಾಕಿದಾಗ ನನಗೆ ಈ ಒಂದು ಪ್ರಾಡಕ್ಟ್ ಫ್ರೀ ಅಂತ ತೋರಿಸ್ತಾ ಇತ್ತು. ನಂಗೆ ಗೊತ್ತಿಲ್ಲ ಇವಾಗಲೂ ಅದೇನಾದರೂ ನಡೀತಾ ಇದೆಯಾ, ಅಥವಾ ನಾನು ಫಸ್ಟ್ ಟೈಮ್ ಪರ್ಚೇಸ್ ಮಾಡ್ತಾ ಇದ್ದಿದ್ದರಿಂದ ನಂಗೆ ಆ ಥರ ಆಫರ್ ಕೊಟ್ರಾ ಅಂತ ಗೊತ್ತಿಲ್ಲ. ನೀವು ಒಂದ್ಸಲ ಚೆಕ್ ಮಾಡಿ, ಆ ಥರ ಅದೇನಾದರೂ ಅವ್ರದ್ದು 2 ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ಫ್ರೀಯಾಗಿ ಕೊಡೋ ಥರ ಏನಾದರೂ ಇದೆಯಾ ಆಫರ್ ಅಂತ ನೋಡಿ ಒಂದ್ಸಲ. ಬಟ್ ನನಗೆ ಈ ಪ್ರಾಡಕ್ಟ್ ಫ್ರೀಯಾಗಿ ಸಿಕ್ಕಿತ್ತು. ಈ ಪ್ರಾಡಕ್ಟ್ ಬಂದು ಫೇಸಸ್ ಕೆನಡಾ ಅವರು. ಇದು ಆ್ಯಕ್ಚುಲಿ ಮೇಕಪ್ ಫಿಕ್ಸರ್. 50 ml ಇದೆ ಕ್ವಾಂಟಿಟಿ. ಅಲ್ಟಿಮೇಟ್ ಪ್ರೋ ಮೇಕಪ್ ಫಿಕ್ಸರ್ ಅಂತ ಹಾಕಿದ್ದಾರೆ ಇದರಲ್ಲಿ. 50 ml ಇದೆ ಕ್ವಾಂಟಿಟಿ. ಐ ಥಿಂಕ್ ನಂಗೆ ಇದ್ರದ್ದು ಪ್ಯಾಕೇಜಿಂಗ್ ಅಷ್ಟು ಇಷ್ಟ ಆಗಲಿಲ್ಲ. ಇದು ಒಂಥರ ಹಳೇದ್ರ ಥರ ಇದೆ. ಆ್ಯಕ್ಚುಲಿ ಏನೋ ಒಂಥರ ಇದೆ. ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿ ಕೊಡಬೇಕು ಆ್ಯಕ್ಚುಲಿ. ಆವಾಗಲೇ ನೆಕ್ಸ್ಟ್ ಟೈಮು ಕಸ್ಟಮರ್ಸ್ ಹೋಗಿ ಪರ್ಚೇಸ್ ಮಾಡ್ತಾರೆ. ಬಟ್ ಇದು ನನಗೆ ಯಾಕೋ ಸ್ವಲ್ಪ ಬೇಜಾರಾಯಿತು. ಆ್ಯಂಡ್ ಇದಕ್ಕೂ ಕೂಡ ನಾನು ಅರೌಂಡ್ 279 ರುಪೀಸ್ ಕೊಟ್ಟಿದ್ದೀನಿ ಇದಕ್ಕೆ. ಲಾಸ್ಟ್ ಪ್ರಾಡಕ್ಟ್ ನಾನು ಆರ್ಡ್ರ್ ಮಾಡಿರೋದು ಬಂದು ಇದು ಆ್ಯಕ್ಚುಲಿ ಲಿಪ್ ಲೈನರು. ಇದು ಬಂದು ಮಾರ್ಸ್ ಅವ್ರದ್ದು ಎಡ್ಜ್ ಆಫ್ ಡಿಸೈರ್ ಲಿಪ್ ಲೈನರ್. ಶೇಡ್ ಆ್ಯಕ್ಚುಲಿ ಸ್ಟೀಮಿ ಪಿಂಕ್ 9 ಅಂತ ಇದೆ. ಐ ಥಿಂಕ್ ಇದನ್ನು ನಾನು ನೋಡ್ತೀನಿ ಯಾವ ಶೇಡು ಹೆಂಗಿದೆ ಇದು ಅಂತೆಲ್ಲ ನೋಡ್ತೀನಿ. ನಾನು ನನ್ನ ಲಿಪ್ಸ್ಟಿಕ್ ಜೊತೆ ಮ್ಯಾಚ್ ಮಾಡೋಕ್ಕೆ ನೋಡ್ತೀನಿ. ಇದೇನಾದ್ರು ಚೆನ್ನಾಗಿದ್ದರೆ ಎಸ್, ಇರ್ಫಾನಾ ಅಪ್ರೂವ್ಡ್. ಈ ಪ್ರಾಡಕ್ಟಿಗೆ ನಾನು 67 ರುಪೀಸ್ ಕೊಟ್ಟಿದ್ದೀನಿ. ಲಾಸ್ಟ್ಲಿ
ಇವೆರಡು ಪ್ರಾಡಕ್ಟ್ ನನಗೆ ಫ್ರೀಯಾಗಿ ಸಿಕ್ಕಿದ್ದು. ಇದನ್ನೆಲ್ಲ ಪರ್ಚೇಸ್ ಮಾಡಿದಾಗ ನನಗೆ ಈ 2 ಐಟಮ್ ಫ್ರೀಯಾಗಿ ಕೊಟ್ಟರು. ಇದು ಬಂದು ಮಮ್ಮ ಅರ್ತ್ ಅವ್ರದ್ದು ಆನಿಯನ್ ಶಾಂಪೂ ವಿತ್ ಆನಿಯನ್ ಆ್ಯಂಡ್ ಪ್ಲಾಂಟ್ ಕೆರಟಿನ್ ಆ್ಯಂಡ್ ಕ್ವಾಂಟಿಟಿ ಬಂದು ಇದರಲ್ಲಿ 20 ml ಅಂತ ಇದೆ. ಆ್ಯಂಡ್ ಇದು ಬಂದು ಡರ್ಮ್ ಡಾಕ್ ಅವ್ರದ್ದು 2% ಕೋಜಿಕ್ ಆಸಿಡ್. ಇದು ಆ್ಯಕ್ಚುಲಿ ನೈಟ್ ಕ್ರೀಮ್ ಆ್ಯಂಡ್ ಇದು ಬಂದು ಆಲ್ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ. ಆ್ಯಂಡ್ ಕ್ವಾಂಟಿಟಿ ಆ್ಯಕ್ಚುಲಿ ಇದು 15 ಗ್ರಾಮ್ ಇದೆ. ನಿಮಗೂ ಏನಾದರೂ ನೈಟ್ ಕ್ರೀಮ್ ಬೇಕಿದ್ರೆ ನೀವು ಹೋಗಿ ಚೆಕ್ ಮಾಡ್ಬೋದು. ಇದು ಆ್ಯಕ್ಚುಲಿ ನನಗೆ ಫ್ರೀಯಾಗಿ ಸಿಕ್ಕಿತ್ತು. ಸೊ ನೀವು ಅದ್ರದ್ದು ಅಮೌಂಟ್ ಎಷ್ಟಿದೆ ಅಂತ ನಾನು ನೋಡಿಲ್ಲ. ಸೊ ನಿಮ್ಗೇನಾದರೂ ಬೇಕಿದ್ರೆ ನೀವು ಹೋಗಿ ಚೆಕ್ ಮಾಡಿ. ಸೊ ಇದಾಗಿತ್ತು ನನ್ನ ಪುಟ್ಟ ಅನ್ಬಾಕ್ಸಿಂಗ್ ವಿಡಿಯೋ. ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಿಮಗೂ ಏನಾದರೂ ಇದರಲ್ಲಿರೋ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ನೀವು ಹೋಗಿ ಅಪ್ಲಿಕೇಶನಲ್ಲಿ ಚೆಕ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ಯೂಸರ್ ಆದರೆ ನಿಮಗೆ ಕೆಲವೊಂದು ಡಿಸ್ಕೌಂಟ್ ಆಫರ್ಸ್ ಎಲ್ಲ ಕೊಡ್ತಾರೆ. ಸೊ ಇವಾಗಲೇ ಹೋಗಿ ಚೆಕ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್.